ಸಿಂಕ್ ಲವ್ ಟುವರ್ಡ್ಸ್ ದ ಸಿನಿಮಾನ ಜಗ್ಗ ಲವ್ ಮಾಡ್ತೇನೆ, ಪ್ರೀತಿಸ್ತೇನೆ. ಆಮೇಲೆ ಸಾಮ್ಯತೆಗಳು ಅಂತ ಬಂದರೆ ದ ವೇ ಹೀಸಿ ಒಂದು ಸಮಾಜನ ನೋಡೋ ದೃಷ್ಟಿಕೋನ ಐತಲ್ಲ, ಅದು ಅಲ್ಲಿ ಸಾಮ್ಯತೆ ಐತೆ. ಅಗೇನ್ ವಿ ನೀಡ್ ಟು ಥ್ಯಾಂಕ್ ಆ ಒಂದು ನಮ್ಮ ಬೆಳವಣಿಗೆ ಹಂತದಲ್ಲಿ, ಬುದ್ಧಿ ಬೆಳವಣಿಗೆ ಹಂತದಾಗ, ನಾವು ಶಾಲೆಯಿಂದ ಕಾಲೇಜ್ ಬರೋ ಹಂತದಾಗ ನಮ್ಗೆ ಸಿಕ್ಕಂಥ ನಾವು ಓದಿದಂಥ ಪುಸ್ತಕಗಳಾಗಲಿ ಅಥವಾ ನಮ್ಗೆ ಸಿಕ್ಕಂಥ ಶರಣ ಸಂಸ್ಕೃತಿ ಭಂಡಾರ, ಅಂದರೆ ನಮಗೆ ಅದು ಏನಾಗೋದು, ನಮ್ಮ ಶಾಲೆಗೂ ಹೇಳೋರು ಒಂದು ಸಮಾನತೆ ಅಂಥದ್ದು ಬಂದರೆ ನಾವು ನೋಡುವಂಥ ದೃಷ್ಟಿಕೋನ ಇರ್ತೈತಲ್ಲ, ಅದರಲ್ಲಿ ಮಹತ್ತರವಾದ ಬದಲಾವಣೆಗಳಾಗದೆ ನಮ್ಮ ಅಪ್ಪ ಅವು ಹೇಳ್ಕೊಡ್ಬೇಕು, ಇಲ್ಲ ನಾವು ಓದಿರೋ ಬುಕ್ಸ್ ಇರಬೇಕು, ಇಲ್ಲ ಸ್ವಂತವಾಗಿ ನಮಗೆ ಅನುಭವಗಳಾಗಬೇಕು ಅಲ್ವಾ. ಸೊ ಅವು ಎಲ್ಲವೂ ಕೂಡ ಒಳ್ಳೆಯವೇ ಆಗ್ಯವು, ಒಳ್ಳೆಯವೇ ಸಿಕ್ಕವೆ, ಒಳ್ಳೆಯವೇ ಟೀಚರ್ ಸಿಕ್ಕರೆ ಎಲ್ಲ. ಸೊ ಆ ಒಂದು ದೃಷ್ಟಿಕೋನದ ದೃಷ್ಟಿಯಲ್ಲಿ ವಿ ಆರ್ ಆನ್ ಸಿಮಿಲರ್ ಗ್ರೌಂಡ್. ನಮಗೆ ಹೆಂಗಂದರೆ ಇಲ್ಲಿ ಕಡು ಬಡವನಿಗೂ ಕೂಡ ಎಲ್ಲ ಸವಲತ್ತುಗಳು ಸಿಗಬೇಕು, ಆಮೇಲೆ ಒದ್ದಾಡ್ಕೊಂಡೇ ಬಂದು ಸ್ಟಾರ್ ಆಗಿರೋದಲ್ಲ ಅವನು ಕೂಡ. ಇಲ್ಲಿ ಅವಕಾಶ ಅಂತ ಬೇಕು ಅಂತ ಬರೀ ಕನಸು ಮತ್ತು ಪ್ರತಿಭೆ ಇವೆರಡನ್ನ ಇಟ್ಕೊಂಡೇ ಬಂದಿರುವಂಥವ್ರು ಎಲ್ರಿಗೂ ಕೂಡ ಅವಕಾಶಗಳು ಸಿಗಬೇಕಿಲ್ಲಿ. ನಾವು ಕಷ್ಟ ನೋಡಿವಂತ ಎಲ್ರಿಗೂ ಕಷ್ಟ ಆಗಬಾರ್ದು, ಅದಕ್ಕೆ ಪ್ರೊಡಕ್ಷನ್ ಒಂದು ಓಪನ್ ಮಾಡ್ಕೊಂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ತರಬೇಕು, ಒಳ್ಳೊಳ್ಳೆ ನಿರ್ದೇಶಕರನ್ನ ತರಬೇಕು ಅಂತ ಅಂದ್ಕೊಂಡು. ಅದು ಬಿಟ್ಟರೆ ಸ್ನೇಹಿತರೊಟ್ಟಿಗೆ ಇರುವಂಥ ಒಂದು ಬಾಂಧವ್ಯ ಐತಲ್ಲ, ಅದ್ರಲ್ಲಿ ಸಾಮ್ಯತೆ ಐತೆ. ನನಗೂ ಫ್ರೆಂಡ್ಸ್ ಅಂದರೆ ಭಾಳಕ್ಕೆ ಇಷ್ಟ ಇದ್ದಾರೆ, ಭಾಳ ಜನ ಪ್ರೀತಿ ಹಂಚ್ಕೊಳ್ಳೋಕ್ಕೆ. ನೀವಿಬ್ರು ಸೇರಿದಾಗ ಯಾವ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡ್ತೀರಾ? ನಾವು ಸಿನಿಮಾ ಬಿಟ್ಟು ಅವನು ಈಸ್ ನಾಟ್ ಅ ವೆರಿ ಸೀರಿಯಸ್ ಪರ್ಸನ್ ಇನ್ ಪರ್ಸನ್. ವೈಯಕ್ತಿಕವಾಗಿ ಅಂಥ ಸೀರಿಯಸ್ ವ್ಯಕ್ತಿತ್ವ ಅಲ್ಲ, ಭಾಳ ಮಜಾ ಇರುತ್ತೆ. ಕಾಲು ಎಳ್ಕೊಂಡು ಮಾತಾಡ್ಕೊಂಡು ಇರ್ತೀವಿ. ಬಟ್ ಸಿನಿಮಾ ಮೇನಾಗಿ ಬಂದ್ಬಿಡ್ತೈತೆ ಸಿನಿಮಾ ನಮ್ದ್ರಾಗೆ. ಮಾತಾಡ್ತಾ ಕೂತ್ರು ನನ್ನ ಚಾಯ್ಸಸ್ ಬಗ್ಗೆ ಹೇಳ್ತಿರ್ತಾನೆ. ಆಯಿತು, ಇವಾಗ ಯು ಹ್ಯಾವ್ ಹ್ಯಾಂಡಲ್ಡ್ ಇನಫ್ ಸೀರಿಯಸ್ ಸಬ್ಜೆಕ್ಟ್ಗಳನ್ನ ಮಾಡಿದ್ಯಾ, ಈಗ ಬೇರೆ ಥರದ್ದು ಮಾಡುವಂಥ ಹೊಯ್ಸಳ ಮಾಡ್ಬೇಕಾದ್ರೆ ಅವನೇ ಕಾರಣ. ನೀನು ಮಾಡು, ವಿಲನ್ನಾಗಿ ಟ್ರೈ ಮಾಡು ಒಂದ್ಸರಿ, ಚಲೋ ಐತಿದ್ದು ಮಾಡು, ನೀನು ಮಸ್ತ್ ಇದೆ ಅಂತ ಅಂದ್ಕೊಂಡು. ಸೊ ಸಿನಿಮಾಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈ ಥರದ ಸಿನಿಮಾಗಳು ಮಾಡಬೇಕು, ಆ ಥರ ಸಿನಿಮಾಗಳು ಮಾಡಬೇಕು, ಸೋಷಿಯಲ್ ಚೇಂಜಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಾಗ ಮತ್ತು ಪೂರ್ಣ ಒಂದ್ಸರಿ, ಪೂರ್ಣ ಐ ಥಿಂಕ್ ಬಾದಲ್ ಯಾರೋ ಒಬ್ರು ಹೇಳಿದರು, ಆಯಿತು ಪಕ್ಷ ಕಟ್ಬಿಡ್ರಿ ನೀವು, ಮಾತಾಡ್ಕೊಂಡು ನೀವೇನೋ ಸಮಾಜ ಚೇಂಜ್ ಮಾಡಕ್ಕೆ ಹೊಂಟಿರಿ ಏನೋ ಅಂತ ಅಂದರೆ ತುಂಬ ಹ್ಯಾಪನಿಂಗ್ ಡಿಸ್ಕಷನ್ಸೇ ಆಗ್ತಿರ್ತವೆ. ಐ ವುಡ್ ಲವ್ ಟು ರೆಕಾರ್ಡ್ ಆಲ್ ದೋಸ್ ಕಾನ್ವರ್ಸೇಷನ್. ಕೆಸೆಟ್ ಇತ್ತಲ್ಲ ಅವಾಗ, ಆ ಥರ ಕೆಸೆಟ್ ಥರ ಹಾಕಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಅಷ್ಟು ಇರ್ತವೆ. ಆಮೇಲೆ ಒಂದಿಷ್ಟು ಕಡೆ ಬೈತಾನೆ ಚೆನ್ನಾಗಿ, ಏನೋ ಜಲ್ದಿ ಸಿನಿಮಾ ಮಾಡು ನೀನು, ಏನು ಬೇಗ ಸಿನಿಮಾ ಮಾಡಿ ನೀನು ಅಂತ ಒಂದ್ಸರಿ ಚೆನ್ನಾಗಿ ಬೈದಿದ್ದ. ತುಂಬ ಟೈಮ್ ತಗೊಂಡು ಮಾಡೋ ಅವಶ್ಯಕತೆ ಏನೈತೆ.